ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೆಡಿಕಲ್ ಚೆಕಪ್ ಈಗ ಮುಕ್ತಾಯಗೊಂಡಿದೆ. ಬೆಳತಂಗಡಿ ಆಸ್ಪತ್ರೆಯಿಂದ ಕೋರ್ಟ್ನತ್ತ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಚಿನ್ನಯ್ಯನ ಕರೆದೊಯ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ. ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸಲಾಗಿತ್ತು. ಈಗ ವೈದ್ಯಕೀಯ ಪರೀಕ್ಷೆ ಮುಕ್ತಾಯಗೊಂಡಿದೆ. ಬೆಳತಂಗಡಿ ಆಸ್ಪತ್ರೆಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೊಂದು ಗೇಟ್ ಮೂಲಕ ಪೊಲೀಸರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಬೆಳತಂಗಡಿ ಕೋರ್ಟ್ನತ್ತ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ಬೆಳತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸಲಾಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟ್ ಆವರಣಕ್ಕೆ ಕರೆತರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಹಾಗಿದ್ರೆ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಆತನನ್ನ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಕ್ಕೆ ಕ್ಲಾರಿಟಿ ಸಿಗಲಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟ್ ಆವರಣದ ಒಳಗೆ ಕರೆತರಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಆತನಿಗೆ ಬಂದೋಬಸ್ತ್ ಮೂಲಕ ಕೋರ್ಟ್ ಆವರಣಕ್ಕೆ ಕರೆತಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಹೆಚ್ಚಿನ ವಿಚಾರಣೆಗೆ ಎಸ್ಐಟಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಮಾಸ್ಕ್ ಮ್ಯಾನ್ ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದ ಕೋರ್ಟ್ ಮುಂದೆ, 164 ಹೇಳಿಕೆಯನ್ನ ದಾಖಲು ಮಾಡಿದ್ದ. ತನ್ನ ಜೊತೆ ಒಂದು ಬುರುಡೆಯನ್ನ ಸಹ ತಂದಿದ್ದ. ಆ ಬುರುಡೆಯನ್ನ ಸಹ ನಾನೇ ಹೂತ್ ಹಾಕಿದ್ದು ಅನ್ನುವಂತಹ ವಿಚಾರವನ್ನ ಕೋರ್ಟ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಅದಾದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಿದ್ದಾನೆ ಅನ್ನುವಂತಹ ಸ್ಪಾಟ್ಗಳನ್ನ ಮಹಜರು ಮಾಡಿದ್ರು. ಅದಾದ ಮೇಲೆ ಆ ಸ್ಥಳಗಳನ್ನ ಗುರುತಿಸಿದ್ರು. ಅದಾದ ಬಳಿಕ ಆ ಎಲ್ಲ ಜಾಗಗಳನ್ನ ಉತ್ಖನನ ಮಾಡಿದ್ರು. ಇದುವರೆಗೂ 17 ಸ್ಪಾಟ್ಗಳನ್ನ ಉತ್ಖನನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ 6ನೇ ಸ್ಪಾಟ್ನಲ್ಲಿ ಹಾಗೆ 11A ಅನ್ನುವಂತಹ ಸ್ಪಾಟ್ನಲ್ಲಿ ಮಾತ್ರ ಮೂಳೆಗಳು ಪತ್ತೆ ಆಗಿತ್ತು. ಆ 2 ಮೂಳೆಗಳು ಸಹ ಪುರುಷನದ್ದು ಅನ್ನುವಂಥದ್ದು ಸಾಬೀತಾಗಿತ್ತು. ಅದಾದ ಮೇಲೆ ಒಂದಷ್ಟು ಸ್ಥಳಗಳನ್ನ ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಅವಶೇಷಗಳು ಪತ್ತೆ ಆಗಲಿಲ್ಲ. ಅದಾದ ಮೇಲೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆ ಮಾಡ್ತಾರೆ. ಎಲ್ಲೋ ಅನಾಮಿಕ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದಂತಹ ಎಸ್ಐಟಿ ಅಧಿಕಾರಿಗಳು ಫೈನಲಿ ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಈಗ ಕೋರ್ಟ್ ಆವರಣಕ್ಕೂ ಕೂಡ ಕರೆತಂದಿದ್ದಾರೆ. ಕೋರ್ಟ್ ಸುತ್ತಮುತ್ತ ಈಗ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇಡೀ ದೇಶದ ಜನರನ್ನ ಕುರಿ ಮಾಡಲಿಕ್ಕೆ ಬಂದಿದ್ದಂತಹ ಅನಾಮಿಕ ಈಗ ತಾನೇ ಹರಕೆಯ ಕುರಿ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನುವಂತಹ ಮಾಸ್ಕ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಳಚ್ ಹಾಕಿದ್ದಾರೆ. ನಿಜಕ್ಕೂ ಕೂಡ ಈತ ಹೇಳ್ತಾ ಇರುವಂತದ್ದು ನಿಜಾನ ಅನ್ನುವಂಥದ್ದನ್ನ ಇಡೀ ದೇಶವೇ ಕುತೂಹಲದಿಂದ ನೋಡ್ತಾ ಇತ್ತು. ಆ ಹೀಟ್ ಮೂಮೆಂಟ್ ಏನಿತ್ತಲ್ಲ, ಆ ಹೀಟ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಈ ಅನಾಮಿಕ ಯಾಕಾಗಿ ಈ ಸಂದರ್ಭದಲ್ಲಿ ಬಂದು ಯಾಕಾಗಿ ಹೇಳಿಕೆಯನ್ನ ಕೊಟ್ಟ? ಧರ್ಮಸ್ಥಳದಲ್ಲಿ ಸಾಕಷ್ಟು ಶವಗಳನ್ನ ಹೂತ್ ಹಾಕಿದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಟ್ಟ? ಮೇ ಬಿ ಕೈಯಲ್ಲಿ ಹಿಡ್ಕೊಂಡು ಬಂದಿರುವಂತಹ ಬುರುಡೆ ನಿಜಕ್ಕೂ ಕೂಡ ಆತ ತಂದಿರುವಂಥದ್ದು, ಆತ ಹೂತ್ ಹಾಕಿರುವಂಥದ್ದು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಅದಾದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಕೂಡ ಆತ ಎಲ್ಲೆಲ್ಲಿ ಹೇಳ್ತಾರಲ್ಲ ಆ ಎಲ್ಲ ಜಾಗಗಳನ್ನ ಉತ್ಖನನ ಮಾಡಿದ್ರು. ಬಟ್ ಯಾವುದೇ ಯೂಸ್ ಆಗಿರಲಿಲ್ಲ. 2 ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿ ಪಂಜರಗಳು ಸಿಕ್ಕಿತ್ತು, ಮೂಳೆಗಳು ಸಿಕ್ಕಿತ್ತು. ಇನ್ನು ಈ ವಿಚಾರ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗುತ್ತೆ. ಅದಾದ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಈ ಒಂದು ಪ್ರಕರಣವನ್ನ ನಾವು ಎಸ್ಐಟಿಗೆ ಬಿಟ್ಟುಬಿಟ್ಟಿದ್ದೀವಿ, ನಾವು ಇದರಲ್ಲಿ ತಲೆ ಹಾಕುವಂತಹ ಅವಶ್ಯಕತೆ ಇಲ್ಲ, ಅವ್ರ ಮೇಲೆ ಒತ್ತಡ ಹೇರುವಂತಹ ಅವಶ್ಯಕತೆ ಇಲ್ಲ, ಎಸ್ಐಟಿ ಅಧಿಕಾರಿಗಳಿಗೆ ಏನ್ ತಿಳಿಯುತ್ತೋ ಏನ್ ಸರಿ ಅನ್ನುತ್ತೋ ಎಸ್ಐಟಿ ಅಧಿಕಾರಿಗಳೇ ಅದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟರು.
ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ಈಗ ಆ ಉತ್ಖನನ ಮಾಡಿರುವಂತಹ ಒಂದು ಮಣ್ಣನ್ನ FSLಗೆ ಕಳುಹಿಸಲಾಗಿದೆ. FSL ನಲ್ಲಿ ವರದಿ ಬರಬೇಕಾಗಿದೆ. ನಿಜಕ್ಕೂ ಆ ಮಣ್ಣಿನಲ್ಲಿ ಹೆಣಗಳನ್ನ ಹೂತ್ ಹಾಕಲಾಗಿದ್ಯಾ ಅಥವಾ ಹೂತ್ ಹಾಕಿದ್ರೂ ಕೂಡ ಮೂಳೆಗಳು ಕರಗಿ ಹೋಗಿದ್ಯಾ ಅನ್ನುವಂಥದ್ದು FSL ರಿಪೋರ್ಟ್ ಬಳಿಕ ನಮಗೆ ನಿಜಾಂಶ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹಾಗೆ ಒಂದು ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ರು. ಈಗ ಈ ಕೇಸ್ನ ಅಸಲಿ ಆಟ, ಅಸಲಿ ತನಿಖೆ ಶುರುವಾಗಿರುವಂಥದ್ದು. ಇಷ್ಟು ದಿನ ಮಾಸ್ಕ್ ಮ್ಯಾನ್ ಅನ್ನ SIT ಅಧಿಕಾರಿಗಳು ಸಾಕ್ಷಿದಾರ, ದೂರುದಾರ ಅನ್ನುವಂತಹ ನಿಟ್ಟಿನಲ್ಲೇ ಆತನನ್ನ ಕನ್ಸಿಡರ್ ಮಾಡಿದ್ದು. ಹಾಗಾಗಿ ಈ ರೀತಿಯಾದಂತಹ ವಿಚಾರಣೆಗೆ ಒಳಪಡಿಸಿರಲಿಲ್ಲ. ಆದರೆ ಆತ ಏನೇನು ಹೇಳಿಕೆಗಳನ್ನ ಹೇಳ್ತಾ ಇದ್ದ, ಸ್ವಲ್ಪ SIT ಅಧಿಕಾರಿಗಳಿಗೆ ಡೌಟ್ ಬರ್ತಾ ಇತ್ತು. ಅದಾದ್ಮೇಲೆ ನಿರಂತರವಾಗಿ ಆತನಿಗೆ ಪ್ರಶ್ನೆ ಮಾಡಿದ್ದಾರೆ. ಹೌದಪ್ಪ, ನೀನು ಶವಗಳನ್ನ ಹೂತ್ ಹಾಕಿದ್ದೀಯಾ? ಎಷ್ಟು ಶವಗಳನ್ನ ಹೂತ್ ಹಾಕಿದ್ದೀಯಾ? ಯಾವ ವರ್ಷದಲ್ಲಿ ನೀನು ಎಷ್ಟು ಶವಗಳನ್ನ ಹೂತ್ ಹಾಕಿದ್ದೀಯಾ? ನೀನು ಹೂತ್ ಹಾಕಿರುವಂತಹ ಎಲ್ಲಾ ಶವಗಳು ಕೂಡ ಯಾವ ಸ್ಥಿತಿಯಲ್ಲಿತ್ತು, ಯಾವ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀನು ಆ ಶವಗಳನ್ನ ಹೂತ್ ಹಾಕಿದ್ದೀಯಾ ಅಂತ ಹೇಳಿ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ಅನಾಮಿಕನ ಸ್ಟೇಟ್ಮೆಂಟ್ನಲ್ಲಿ ಏರಿಳಿತಗಳು ಆಗಿದೆ. ಅದಾದ ಮೇಲೆ SIT ಅಧಿಕಾರಿಗಳಿಗೆ ಅನುಮಾನ ವ್ಯಕ್ತವಾಗಿದೆ. ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ಅನಾಮಿಕನನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಇಡೀ ದೇಶದ ಜನರನ್ನ ಕುರಿ ಮಾಡಲಿಕ್ಕೆ ಬಂದಂತಹ ಮಾಸ್ಕ್ ಮ್ಯಾನ್ ಈಗ ತಾನೇ ಹರಕೆಯ ಕುರಿ ಆಗಿದ್ದಾನೆ. ಸದ್ಯಕ್ಕೆ ಕೋರ್ಟ್ಗೆ ಆತನನ್ನ ಕರೆತರಲಾಗಿದೆ. ಇವತ್ತು SIT ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಆತನನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಸೊ ಎಷ್ಟೊತ್ತಿಗೆ ಅವನನ್ನ ಹಾಜರುಪಡಿಸ್ತಾರೆ ಈಗ ನ್ಯಾಯಾಧೀಶರ ಮುಂದೆ? ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಚೈತ್ರ, ಈ ಒಂದು ಪ್ರಕರಣ ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದ್ದಂತಹ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ SIT ಅನ್ನ ರಚನೆ ಮಾಡಿದಾಗಲೂ ಕೂಡ ಅಷ್ಟೇ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರ್ತಾನೆ ಇದ್ರು. ಆದ್ರೆ ಕೊನೆಗೆ ಒಂದು ಅಂತಿಮವಾಗಿ ಈ ದೂರನ್ನ ಕೊಟ್ಟಾಗ ಬಂದಂತಹ ಮಾಸ್ಕ್ ಮ್ಯಾನ್ ಮತ್ತು ಆರೋಪಿ ಚಿನ್ನ ಏನಿದ್ದಾನೆ ಆತನನ್ನೇ ಬಂಧನಕ್ಕೆ ಒಳಪಡಿಸಿರುವಂತಹದ್ದು. ಜೊತೆಗೆ ದುರುದ್ದೇಶದಿಂದ ಮತ್ತು ಷಡ್ಯಂತ್ರದಿಂದಾಗ್ಲಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದೆ ಅನ್ನುವಂತ ಆತ ವಿಚಾರಣೆ ವೇಳೆ ಹೇಳಿರುವಂತಹ ಕಾರಣಕ್ಕೋಸ್ಕರ ಆತನನ್ನ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಕೊಂಡಿದ್ದಾದಂತಹ ಬಳಿಕ ನೇರವಾಗಿ ಬೆಳ್ತಂಗಡಿಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ಈಗ ಸದ್ಯಕ್ಕೆ ಬೆಳ್ತಂಗಡಿಯ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾದಂತಹ ಬಳಿಕ ಆತನನ್ನ ಪೊಲೀಸ್ ಕಸ್ಟಡಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಇನ್ನೂ ಕೂಡ ಅಷ್ಟೇ ಆತರಿಂದ ಎನ್ಕ್ವೈರಿ ಪೆಂಡಿಂಗ್ ಇದೆ. ಇದು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿದಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಆತನನ್ನ ತೀವ್ರವಾಗಿ ವಿಚಾರಣೆಗೂ ಕೂಡ ಒಳಪಡಿಸಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನು, ಈಗ ಮಾಡೋದಕ್ಕೆ ಅವ್ರಿಗೆ ಏನ್ ರೀಸನ್ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ನಮಗೆ ತನಿಖೆಗೆ ಅಂತ ಹೇಳ್ಬಿಟ್ಟು ಆತನನ್ನ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮತ್ತು ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡು ನೇರವಾಗಿ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಬಂದಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಸದ್ಯಕ್ಕೆ ಆತನನ್ನ ಹಾಜರುಪಡಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಎಷ್ಟು ದಿನಗಳ ಕಾಲ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ SIT ಅಧಿಕಾರಿಗಳು ಆಲ್ಮೋಸ್ಟ್ ಕೇಳುವಂತಹದ್ದು ಯಾವುದೇ ಒಂದು ಪ್ರಕರಣದಲ್ಲಾದ್ರೂ ಕೂಡ ಅಷ್ಟೇ 14 ದಿನದವರೆಗೂ ಕೂಡ ಅವಕಾಶ ಇದೆ. ಕೇವಲ ಟೆರರಿಸಂ ಆಕ್ಟ್ ನ ಅಡಿಯಲ್ಲಿ ಮಾತ್ರ 30 ದಿನದವರೆಗೂ ಕೂಡ ಅವಕಾಶ ಇರುತ್ತೆ. ಆದರೆ ಇಂತಹ ಗಂಭೀರವಾದಂತಹ ಮತ್ತು ಕ್ರಿಮಿನಲ್ ಕೇಸ್ ನಲ್ಲಿ 14 ದಿನದವರೆಗೂ ಕೂಡ ಅಷ್ಟೇ ಯಾವುದೇ ಒಬ್ಬ ಆರೋಪಿಯನ್ನ ವಿಚಾರಣೆಗೆ ಅಂತೇಳಿ ನಾವು ಕಸ್ಟಡಿಗೆ ಪಡಿಬಹುದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ 14 ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ರಿಲೇಟೆಡ್ ಅಂತ ಡಾಕ್ಯುಮೆಂಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಆತನ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು. ಯಾಕಂದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಬೇಕಾಗಿರುತ್ತೆ. ಬಂಧನ ಯಾವ ಕಾರಣಕ್ಕೋಸ್ಕರ ಮಾಡಿದ್ದೀರಾ ಅನ್ನುವಂಥದ್ದನ್ನ ಅದನ್ನ ಮೆನ್ಷನ್ ಮಾಡಬೇಕಿರುತ್ತೆ. ಆ ಒಂದು ಬಂಧನದ ರೀಸನ್ ಅನ್ನು ಕೂಡ ಈಗಾಗಲೇ ನೇರವಾಗಿ ಕೋರ್ಟ್ನ ಸಲ್ಲಿಕೆ ಮಾಡ್ತಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದಾದಂತಹ ಬಳಿಕ ಆತನನ್ನ ಕಸ್ಟಡಿಗೆ ಪಡ್ಕೊಂಡು ಆಗ ಆತನ ಹಿಂದಿರುವಂತವ್ರು ಯಾರು, ಸೂತ್ರಧಾರಿಗಳು ಯಾರು, ಕೇವಲ ಪಾತ್ರಧಾರಿ ಈತ ಒಬ್ಬನೇನಾ ಅಥವಾ ಇನ್ನೂ ಯಾರಾದರೂ ಇದ್ದಾರಾ, ಅಥವಾ ಇವರು ಎಲ್ಲಿ ಭೇಟಿಯನ್ನ ಮಾಡಿದ್ರೆ? ಯಾಕಂದ್ರೆ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಸುಮಾರು 1.5 ವರ್ಷದ ಹಿಂದೆ ನಾನು ಹುಜಿರೆಗೆ ಬಂದಿದ್ದ ಅಂತ ಹೇಳಿದ್ದೇನೆ. ಹಾಗಿದ್ರೆ ಹುಜಿರೆಗೆ ಬಂದ ಆತ 1.5 ವರ್ಷದಿಂದ ಇಲ್ಲೇ ಎಲ್ಲಾದ್ರೂ ಇದ್ನ? ಆತನಿಗೆ ಆಶ್ರಯ ಕೊಟ್ಟಿದ್ದಂಥವ್ರು ಯಾರು? ಆಶ್ರಯ ಕೊಟ್ಟಿದ್ದೇ ಆದಂತಹ ವೇಳೆಯಲ್ಲಿ ಅವರು ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡಿದ್ರು? ಇದು ಬುರುಡೆಯ ರಹಸ್ಯವನ್ನ ಇವರು ಇಲ್ಲೇ ಮೊದಲನೇ ಪ್ಲಾನ್ ಮಾಡ್ಕೊಂಡಿದ್ರ, ಅಥವಾ ಈ ಒಂದು ಸ್ಪಾಟ್ಸ್ ಅಂತ 17 ಸ್ಪಾಟ್ ಏನು ಗುರುತು ಮಾಡಿದ್ದೇನೆ ಇದೆಲ್ಲವೂ ಕೂಡ ಮೊದಲನೇ ಪ್ಲಾನ್ಡ್ ಇದು ಮೊದಲನೇ ಪ್ರೀ ಪ್ಲಾನ್ ಮಾಡಿಕೊಂಡು ಇದೇ
ಪರ್ಟಿಕ್ಯುಲರ್ ಆದಂತಹ ಜಾಗವನ್ನು ತೋರಿಸಬೇಕು ಅನ್ನುವಂಥದ್ದು ಅವನ ಉದ್ದೇಶ ಆಗಿತ್ತ. ಹೀಗೆ ಸಾಕಷ್ಟು ರೀತಿಯಾದಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆತನನ್ನ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಈಗಾಗಲೇ ಸಿದ್ಧತೆ ಮತ್ತು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಆತನನ್ನ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಕಸ್ಟಡಿಗೆ ಪಡ್ಕೊಂಡಿದ್ದಾದಂತಹ ಬಳಿಕ ತೀವ್ರವಾದಂತಹ ವಿಚಾರಣೆಯನ್ನ ಮಾಡಬೇಕು. ವಿಚಾರಣೆ ವೇಳೆಯಲ್ಲಿ ಇನ್ನು ಯಾವ್ಯಾವ ರೀತಿಯಂತಹ ಹೊಸ ವಿಚಾರಗಳು ಬಯಲಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇದು ಒಂದಂತೂ ಸತ್ಯ, ಕೇವಲ ಈತ ಒಬ್ನ ಪ್ಲಾನಿಂಗ್ ಅಲ್ಲ. ಯಾಕಂದ್ರೆ ಆತ ಹೇಳ್ತಾ ಇದ್ದ ಸ್ಟಾರ್ಟಿಂಗ್ ಅಲ್ಲಿ ಪಶ್ಚಾತ್ತಾಪದಿಂದಾಗಿ ನಾನು ಇವತ್ತು ಸರೆಂಡರ್ ಆಗಿ ಬರ್ತಾ ಇದ್ದೀನಿ, ನಾನು ಮಾಡಿರುವಂತಹ ಪಾಪ ಪ್ರಜ್ಞೆಗಳು ಕಾಡ್ತಾ ಇದೆ ಅಂತ ಹೇಳಿದ. ಬಹುತೇಕ ಇದು ಪಾಪ ಪ್ರಜ್ಞೆ ಕಾಡಿದ ರೀತಿಯಲ್ಲಿ ಕಾಣ್ತಾ ಇಲ್ಲ, ಬದಲಾಗಿ ಇದು ಬೇಕು ಅಂತಾನೆ ಈ ರೀತಿಯಂತ ಕೃತ್ಯವನ್ನ ಮಾಡಬೇಕು, ಈ ರೀತಿಯಂತ ಇನ್ಸಿಡೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿರುವ ಹಾಗೆ ಕಾಣ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರನೇ 14 ದಿನ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಬಹುತೇಕ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ಕಸ್ಟಡಿಗೆ ಪಡ್ಕೊಂಡಿದ್ದಾದಂತಹ ಬಳಿಕ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈಗಾಗಲೇ ಒಂದಷ್ಟು ಹೆಸರುಗಳು ಓಡಾಡ್ತಾ ಇದಾವೆ. ಅವರೇ ಇರಬಹುದು ಇದರ ಹಿಂದೆ ಫಂಡಿಂಗ್ ಆಗಿರುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಇಡಿಗೂ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರ ಹೋಗಿರುವಂತದ್ದು. ಎಲ್ಲಿಂದ ಫಂಡ್ ಬಂತು, ಫಂಡ್ ಕೊಟ್ಟಂತವ್ರು ಯಾರು, ಫಂಡ್ ಕೊಡುವಂತ ಉದ್ದೇಶವಾದ್ರೂ ಏನು, ಆ ಫಂಡಿಂಗ್ ಯಾರಿಗೆ ಎಲ್ಲಿಂದ ಬಂತು, ಅದು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತು, ಹೀಗೆ ಸಾಕಷ್ಟು ರೀತಿಯಂತ ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಕಸ್ಟಡಿಗೆ ಕೇಳ್ತಾ ಇದ್ರೆ ಬಹುತೇಕ ಆತನನ್ನು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ. ಕಸ್ಟಡಿಗೆ ಪಡ್ಕೊಂಡಿದ್ದ ಬಳಿಕ ನೇರವಾಗಿ ಅದೇ ಒಂದು SIT ಕಚೇರಿಗೆ ಹೋಗ್ತಾರೆ. SIT ಕಚೇರಿಯಲ್ಲಿ ಆತ ಇಂಟ್ರಾಗೇಷನ್ ಮಾಡ್ತಾರೆ. ಇಷ್ಟು ದಿನಾನು ಇಂಟ್ರಾಗೇಷನ್ ಅಲ್ಲಿ ಆತ ಬೆಳಿಗ್ಗೆ 10 ಬರ್ತಿದ್ದ, ಸಂಜೆ 5:30-6 ಗಂಟೆಗೆ ವಾಪಸ್ ಹೋಗ್ತಿದ್ದ. ಆದ್ರೆ ಈಗಿನ ಇಂಟ್ರಾಗೇಷನ್ ಅಲ್ಲಿ ಆತನನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಿಲ್ಲ. 24 ಗಂಟೆಗಳ ಕಾಲವೂ ಕೂಡ ಅಷ್ಟೇ ಆತ ಪೊಲೀಸರ ಸುಪರ್ದಿಯಲ್ಲಿ ಇರಬೇಕಾಗುತ್ತೆ, ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಯಾವಾಗ ಬೇಕಾದ್ರೂ ಎನ್ಕ್ವೈರಿಯನ್ನ ಮಾಡಬಹುದು, ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡಬಹುದು. ಆತನಿಂದ ಏನ್ ವಿಚಾರಗಳು ಕೂಡ ಬಾಯಿ ಬಿಡಿಸ್ಕೊಳ್ಬಹುದು. ಇಲ್ಲೇನಾದ್ರೂ ಇಲ್ಲ ನಮ್ದೇ ಆದಂತ ಟೀಮ್ ಇತ್ತು, ನಾವೊಂದು ರೀತಿ ಪಿತೂರಿ ಮಾಡಿದ್ವಿ, ಒಂದು ಒಳಸಂಚನ್ನ ಮಾಡಿದ್ವಿ, ಮೀಟಿಂಗ್ ಅನ್ನ ಮಾಡಿದ್ವಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಅಂತ ಪ್ಲೇಸ್ಗೂ ಕೂಡ ಆತನ ಕರ್ಕೊಂಡು ಹೋಗ್ಬಿಟ್ಟು ಮಹಜರನ್ನ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಯಾರಿದ್ರು, ಯಾರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು, ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಮತ್ತು ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದ ವಿಚಾರವಾಗಿ ಯಾಕೆ ಇವರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು, ಈಗ ಪ್ರತಿಯೊಂದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿರುತ್ತೆ. ಎಲ್ಲಾ ಒಂದು ಇನ್ವೆಸ್ಟಿಗೇಷನ್ ನ ಫಲವಾಗಿ ಅವರು 14 ದಿನಗಳ ಕಾಲ ಕಸ್ಟಡಿ ಕೇಳ್ತಾ ಇರುವಂತದ್ದು. ಬಹುತೇಕ 14 ದಿನ ಕೊಡುವಂತಹ ಚಾನ್ಸಸ್ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿರುವಂತಹದ್ದು. ಚೈತ್ರ, ಇನ್ನು ಮಂಜುನಾಥ್, ಆರೋಪಿ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಆತ ಸಾಮಾನ್ಯರಲ್ಲಿ ಸಾಮಾನ್ಯ. ಸೊ ಇಂತಹ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಂಭೀರತೆಯನ್ನು ಪಡ್ಕೊಂಡಿರುವಂತಹ ಪ್ರಕರಣದಲ್ಲಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಇದು ಅಸಾಧ್ಯದ ಮಾತು. ಅವನೊಬ್ಬನಿಂದಾನೇ ಸಾಧ್ಯ ಇಲ್ಲ. ಆತನ ಬೆನ್ನಿಗೆ ಯಾರೋ ನಿಂತಿದ್ದಾರೆ, ದೊಡ್ಡ ಶಕ್ತಿಯೇ ಇದೆ. ಜೊತೆಗೆ ಆತ ವೈಯಕ್ತಿಕ ಕಾರಣಕ್ಕೇನಾದ್ರೂ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನ, ಅಥವಾ ಹಣದ ಆಮಿಷವನ್ನು ಒಡ್ಡಿ ಆತನನ್ನ ತಯಾರು ಮಾಡಿಕೊಂಡು ತರಬೇತಿಯನ್ನ ಕೊಟ್ಟು ತಗೊಂಡು ಬಂದಿದ್ದಾರಾ? ಸ್ಪೆಷಲಿ ಆತನ ಮೋಟಿವ್ ಏನಾಗಿತ್ತು? ಯಾಕಂದ್ರೆ ಧರ್ಮಸ್ಥಳದಲ್ಲಿ 20 ವರ್ಷಗಳ ಹಿಂದೆ ಆತ ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲೇ ಆತ ಕಳ್ಳತನ ಮಾಡ್ತಾ ಇದ್ದ, ಶವಗಳ ಮೇಲೆ ಇದ್ದಂತಹ ಒಂದು ಚಿನ್ನಾಭರಣವನ್ನ ಕದಿತಾ ಇದ್ದ ಅನ್ನುವಂತಹ ಆರೋಪ ಆತನ ಮೇಲಿದೆ. ಆ ಆರೋಪಗಳನ್ನ ಇಟ್ಕೊಂಡು ಅನಾಮಿಕ ಬಂದಂತಹ ಸಂದರ್ಭದಲ್ಲಿ ಆತ ಹೇಳಿದಂತಹ ಹೇಳಿಕೆಯನ್ನ SIT ಅಧಿಕಾರಿಗಳು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಂಡಿದ್ರು ಅಂತ. ಚಿತ್ರ ಇಲ್ಲ, ಅದೇ ಪ್ರಮುಖವಾಗಿ ಉದ್ದೇಶ ಏನು ಅನ್ನುವಂಥದ್ದು ಇಂಟ್ರಾಗೇಷನ್ ಮಾಡಬೇಕಾಗಿರುವಂಥದ್ದು. ಈತ ಹೇಳ್ತಾ ಇರುವಂತದ್ದು, ಹೌದು ನಾನು ದುರುದ್ದೇಶದಿಂದ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ. ಹಾಗಾದ್ರೆ ದುರುದ್ದೇಶ ಯಾವ್ದದು, ಏನಕ್ಕೆ ಆ ಒಂದು ದುರುದ್ದೇಶ ಬಂತು, ಅಥವಾ ಆ ದುರುದ್ದೇಶ ಬರುವಂತ ರೀತಿ ಮಾಡಿದವ್ರು ಯಾರು, ಇದು ಬಹಳ ಮುಖ್ಯ ಆಗಿರುವಂತದ್ದು. ಯಾಕಂದ್ರೆ ಆತ ಕೆಲಸ ಮಾಡ್ತಿದ್ದ, 20 ವರ್ಷ ಅಲ್ಲಿದ್ದ, ಯಾವುದೇ ಒಂದು ಆತ್ಮಹತ್ಯೆನೋ ಅಥವಾ ಸುಸೈಡ್ ಮಾಡ್ಕೊಂಡಿರುವಂತಹ ಬಾಡಿಗಳೇನಾದ್ರೂ ಬಂತು ಅಂತಂದ್ರೆ ತನಗೆ ಹೇಳ್ತಿದ್ರು. ಯಾಕಂದ್ರೆ ಅಲ್ಲಿ ಅವನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಅಂತಹ ಒಂದು ಡಿಕಂಪೋಸಿಟ್ ಸ್ಥಿತಿಯಲ್ಲಿದ್ದಂತ ಬಾಡಿಗಳನ್ನ ಇವ್ರಿಗೆ ಕೊಡ್ತಾ ಇದ್ರು, ಹೋಗಿ ಊತಾಗ್ತಾ ಇದ್ವಿ. ಇದು ಅದೆಲ್ಲವೂ ಕೂಡ ಸತ್ಯ. ಆದ್ರೆ ಈತ 2014 ಮಾತ್ರ ಅಲ್ಲಿ ಕೆಲಸ ಮಾಡ್ತಾನೆ. 2014 ಕೆಲಸ ಬಿಡ್ತಾನೆ. ಕೆಲಸ ಬಿಟ್ಟಿದ್ದಾದಂತ ಬಳಿಕ ಈತ ಏನ್ ಮಾಡ್ತಾ ಇದ್ದ, ಎಲ್ಲಿದ್ದ, ಜೊತೆಗೆ 1.5 ವರ್ಷದಿಂದ ಈತ ನಾನು ಉಜ್ರೆಗೆ ಬಂದಿದ್ದ ಅಂತ 1.5 ವರ್ಷದಿಂದ ಈತ ಏನ್ ಮಾಡ್ತಾ ಇದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈತನ ಜೊತೆಯಲ್ಲಿ ಇದ್ದಂತವ್ರು ಯಾರು. ನಿಜವಾಗ್ಲೂ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಅಂತಂದ್ರೆ ಕೇವಲ ಈತ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಈತ ಒಬ್ಬನೇ ಇಷ್ಟು ದೊಡ್ಡ ಗೊತ್ತು, ಆತನಿಗೂ ಗೊತ್ತು. ನಾನು ಬುರ್ಡೆ ತಗೊಂಡ್ ಬಂದ್ರೆ ಕೇವಲ ಬುರ್ಡೆಗಷ್ಟೇ ಕೇಸ್ ಸೀಮಿತ ಆಗೋದಿಲ್ಲ ಅಂತಾನು ಗೊತ್ತು. ಪರ್ಟಿಕ್ಯುಲರ್ ಸ್ಪಾಟ್ಗಳು ತೋರ್ಸಕ್ ಹೋದ, ಆ ಸ್ಪಾಟ್ ಅಲ್ಲಿ ಒಂದಷ್ಟು ಮೂಳೆ ಸಿಕ್ತು ಅಂತ ಡ್ರಾಗ್ ಮಾಡಬಹುದು ಅನ್ನೋ ಉದ್ದೇಶನೂ ಇರಬಹುದು ಇವ್ರದ್ದು. ಯಾಕಂದ್ರೆ ಒಂದ್ 4-5 ಸ್ಪಾಟ್ಗಳಲ್ಲಿ ಏನಾದ್ರೂ ಒಂದಷ್ಟು ಮೂಳೆಗಳು ಸಿಕ್ತು ಅಂತಂದ್ರೆ ಆ ಒಂದು ಮೂಳೆಗಳ FSL ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ಅದು ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಡ್ರಾಗ್ ಮಾಡಬಹುದು, ಅಥವಾ ಧರ್ಮಸ್ಥಳ ಕೆಟ್ಟ ಹೆಸರು ತರಿಸಬಹುದು ಅನ್ನುವಂತ ಉದ್ದೇಶನೂ ಇರಬಹುದು, ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆದಂತ ಉದ್ದೇಶ ಏನು
ಅನ್ನುವಂಥದ್ದನ್ನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಾತ್ರ ಬಯಲು ಮಾಡೋದಕ್ಕಾಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಆತನ ದುರುದ್ದೇಶ ಅಂತ ಏನ್ ಹೇಳಿದ್ದ, ಆ ಒಂದು ಉದ್ದೇಶವಾದ್ರೂ ಏನು, ಇವ್ರ ಅಜೆಂಡಾ ಏನಿತ್ತು, ಇವ್ರ ಟೀಮ್ ಯಾವುದು ಅನ್ನುವಂಥದ್ದನ್ನ ಬಹುತೇಕ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಪತ್ತೆ ಮಾಡ್ತಾರೆ. ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಡೀಟೇಲ್ಸ್ಗೆ.